ನಮಗೆಲ್ಲ ಗೊತ್ತಿರಂಗೆ RCB ವಿನ್ ಆದಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮನೆ ಏನಾಯ್ತು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಲೈಕ್ 11 ಜನ ಡೆತ್ ಆಗಿದೆ ಕ್ರೌಡಲ್ಲಿ ಕಾಣ್ತಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಅವರಿಗೆ ಆತ್ಮಶಾಂತಿ ಸಿಗಲಿ, ಆ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ಆ ಕುಟುಂಬಕ್ಕೆ ಕೊಡಲಿ ಅಂತ ನಾವೆಲ್ಲರೂ ಆ ದೇವರಲ್ಲಿ ಬೇಡಿಕೊಳ್ಳೋಣ. ಸೆಕೆಂಡ್ ಒಂದು ಬಂದ್ಬಿಟ್ಟು ಈಗ ರೀಸೆಂಟಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ ನಾನು. ಲೈಕ್ ಈ 11 ಜನ ಡೆತ್ ಆಗಿರೋದಕ್ಕೆ ವಿರಾಟ್ ಕೊಹ್ಲಿನೇ ಕಾರಣ. ಏನು ಮಾತಾಡ್ತಿದ್ರ ಜನರು ಒಂದು ಗೊತ್ತಾಗ್ತಿಲ್ಲ. ಈ ಈಸ್ ದ ಇಂಡಿಯನ್ ಕ್ರಿಕೆಟೆಡ್ ಪ್ಲೇಯರ್. ಓಕೆ, ಏನಾದರೂ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಓಕೆ, ಇದು ನೆನ್ನೆನೇ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಮ್ಯಾಚ್ ವಿನ್ ಆದಮೇಲೆ ಅವರೇ ಹೇಳಿದ್ರು ಯಾವ ರೀತಿ ಕ್ರೌಡ್ ಆಗುತ್ತೆ ಅದನ್ನು ನೋಡೋಕ್ಕಾಗ್ತಾ ಇಮ್ಯಾಜಿನೇಷನ್ ಮಾಡೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಮ್ಯಾನೇಜ್ಮೆಂಟು ಯೋಚನೆ ಮಾಡಬೇಕಾಯಿತು. 18 ಇಯರ್ಸ್ ಆದಮೇಲೆ ವಿನ್ ಆಗಿದೆ ಅಂದರೆ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಇರುವಂಥ ತಂಡ ನಮ್ಮ RCB. ಸೊ ಎಷ್ಟು ಜನ ಬರ್ಬೋದು ಅನ್ನೋದನ್ನ ಇಮ್ಯಾಜಿನೇಷನ್ ಆದರೂ ಮಾಡ್ಕೊಂಡು, ಲೈಕ್ ವಿರಾಟ್ ಕೊಹ್ಲಿ ಹೇಳ್ದಂಗೆ ನಾವು ಅದಕ್ಕೆ ಕೆಲವೊಂದು ಅರೇಂಜ್ಮೆಂಟ್ ಪ್ರೋಟೋಕಾಲ್ಸ್ ಆಗಿರ್ಬೋದು, ಲೈಕ್ ಸೇಫ್ಟಿ ಅರೇಂಜ್ಮೆಂಟ್ಸ್ ಇವೆಲ್ಲ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಲ್ಲಿ ಈ 11 ಡೆತ್ ಆಗ್ತಾ ಇರಲಿಲ್ಲ. ಸೊ ಈ ಡೆತ್ ಆಗಿರೋಕ್ಕೆ ಹಲವಾರು ರೀಸನ್ಗಳಿದೆ. ಓಕೆ, ಲೈಕ್ ಅರೇಂಜ್ಮೆಂಟ್ ಆಗಿರ್ಬೋದು, ಸೆಕೆಂಡ್ ಒನ್ ಗೇಟು ಬೇಗ ಓಪನ್ ಆಗದೆ ಇರೋದಕ್ಕಾಗಿರ್ಬೋದು, ಈ ಥರ ಕೆಲವೊಂದು ಹಲವಾರು ರೀಸನ್ ಇದೆ. ಬಟ್ ಸೊ ವಿರಾಟ್ ಕೊಹ್ಲಿ ಅಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಸ್ ಎ ಇಂಡಿಯನ್ ಪ್ಲೇಯರ್. ಓಕೆ, ಅವ್ರೇನು ಬಂದು ಲೈಕ್ ಲೈನ್ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅವರು. ಈಸ್ ಎ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್. ಓಕೆ, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಹಿಮ್. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು RCB ಫ್ಯಾನ್ಸ್. ಓಕೆ, RCB ಫ್ಯಾನ್ಸ್ ಯಾವನೋ ಏನೋ ಈ ಥರ ಮಾತಾಡ್ದ ಅಂದ್ಬಿಟ್ಟು ಅವನ್ನ ತಗೊಂಡು ಅವ್ರು ಇಲ್ಲೆಲ್ಲ ಹಾಕೊಂಡು ಅವನ್ನ ಫೇಮಸ್ ಮಾಡೋದು, ಅಥವಾ ಅವನ್ನ ಆ ವಿಷಯನೇ ದೊಡ್ಡ ಮಾಡೋದು. ಅಯ್ಯೋ, ಸಮುದ್ರದಲ್ಲಿ ಹೆಂಗಿದ್ದೀವಿ ನೋಡೋರು ಕೆಳಗಡೆ ಶಾಂತವಾಗಿ ಪ್ರಶಾಂತವಾಗಿರ್ತವೆ. ಓಕೆ, ಈ ನೀರಿನ ಮೇಲೆ ಸೀಗಡಿ ಮೀನುಗಳು ಮಾತ್ರ ಎಗರಾಡ್ತಿರ್ತವೆ. ಸೊ ಸೀಗಡಿ ಮೀನುಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಂಡಿದ್ರೆ ಹೆಂಗೆ? ಓಕೆ, ಲಾಸ್ಟಾಗಿ 11 ಜನ ಡೆತ್ ಆಗಿರುವಂಥವ್ರಿಗೆ ಆತ್ಮಶಾಂತಿ ಸಿಗಲಿ. 11 ಜನ ಫ್ಯಾಮಿಲಿಗಳಿಗೆ ದುಃಖವನ್ನು ಭರಿಸುವಂತಹ ಶಕ್ತಿ ಕೂಡ ದೇವರು ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು, ಬಾಯ್.